ನಮ್ಮ ಸುವರ್ಣ ಸಂಕಲ್ಪದಲ್ಲಿ ಈ ಥರ ಒಂದು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಯಾಗಿ ಸಾರಿ ಉಟ್ಕೊಂಡು ಪಕ್ಕಾ ಭಾರತೀಯ ಹೆಣ್ಮಗಳಾಗಿ ನಾನು ಪ್ರತಿನಿಧಿಸ್ತಾ ಇದ್ದೀನಿ ಅನ್ನೋದೇ ಒಂದು ದೊಡ್ಡ ಖುಷಿ ನನಗೆ. ಆದರೆ ಈ ಕಾರ್ಯಕ್ರಮ ಯಾಕೆ ತುಂಬ ವಿಭಿನ್ನವಾಗಿದೆ ಅಂದರೆ, ಒಂದು ಪಾಸಿಟಿವ್ ವೈಬ್ಸ್ ಜಾಸ್ತಿ ಇದೆ. ಬರೀ ನನ್ನ ಆ್ಯಂಕರಿಂಗ್ ಪೋರ್ಷನ್ ಬೇರೆ ಇತ್ತು ಆ್ಯಂಡ್ ಜ್ಯೋತಿಷ್ಯ ಎಲ್ಲ ಬೇರೆ ಇತ್ತು. ವೆರಿ ನ್ಯಾಚುರಲ್, ಲೈಕ್ ಏನು ಆರ್ಟಿಫಿಷಿಯಲ್ ಆಗಿ ಯೂಸ್ ಮಾಡೋದು ತುಂಬ ಕಮ್ಮಿ. ನಾಗರ ಪಂಚಮಿ ದಿವಸ ನಮ್ಮ ಪುನ್ನಾಗ ವರಾಳಿ ಅಂತ ಒಂದು ರಾಗ ಇದೆ. ಈ ರಾಗದ ಮೂಲಕ ನಾನು ಶ್ಲೋಕವನ್ನು ಹಾಡಿದೆ. ನನ್ನ ಫೇವ್ರೇಟ್ ನಟರು ಬಂದು ರಿಷಬ್ ಶೆಟ್ಟಿ. ನಟಿ ಅಂತ ಬಂದಿದ ತಕ್ಷಣ ನನಗೆ ರಚಿತಾ ರಾಮ್ ಅವರು ತುಂಬ ಇಷ್ಟ. ಇಷ್ಟು ದಿನ ಹಾಡುಗಳ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಹಾಗೆಯೇ ಹಿರಿತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಾಯಕಿ ಅಖಿಲಾ ಪಜ್ಮಣ್ಣ ಅವರು ಈ ಹಿಂದೆನೂ ಕೂಡ ನಿರೂಪಕಿಯಾಗಿ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ರು. ಈಗ ಮತ್ತೊಂದು ಸ್ಟಾರ್ ಸುವರ್ಣ ವಾಹಿನಿ ಅರ್ಪಿಸ್ತಾ ಇರುವಂತಹ ಸುವರ್ಣ ಸಂಕಲ್ಪ ಅಮೃತಗಳಿವೆ ಗಳಿಗೆ ಅನ್ನುವಂತಹ ಅದ್ಭುತ ಒಂದು ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ಒಂದು ದೈವ ಸಂಕಲ್ಪದ ಮೂಲಕ ಒಂದು ದೈವಿಕ ಭಾವನೆಗಳನ್ನು ಕೊಡೋದಕ್ಕೆ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸ್ವತಃ ನಮ್ಮ ಜೊತೆ ಅಖಿಲಾ ಪಜ್ಮಣ್ಣವರಿದ್ದಾರೆ. ಸೊ ಅವರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ, ಈ ಒಂದು ಕಾರ್ಯಕ್ರಮದ ಬಗ್ಗೆ ಆಗಿರ್ಬೋದು, ಒಟ್ಟಾರೆ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಮೇಡಮ್. ನಿಮ್ಮನ್ನು ನೋಡ್ತಾ ಇದ್ರೆ ಒಂದು ಲೈಕ್ ದೇವತೆ ನೋಡ್ದಂಗೆ ಫೀಲ್ ಬರ್ತಾ ಇದೆ. ಇದು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಲಕ್ಷ್ಮಿ ಪಕ್ಕದಲ್ಲಿ ಕೂತಿರೋ ಫೀಲ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಅಂದರೆ ನಮ್ಮ ಸುವರ್ಣ ಸಂಕಲ್ಪದಲ್ಲಿ ಈ ಥರ ಒಂದು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಯಾಗಿ ಸಾರಿ ಉಟ್ಕೊಂಡು ಪಕ್ಕಾ ಭಾರತೀಯ ಹೆಣ್ಮಗಳಾಗಿ ನಾನು ಪ್ರತಿನಿಧಿಸ್ತಾ ಇದ್ದೀನಿ ಅನ್ನೋದೇ ಒಂದು ದೊಡ್ಡ ಖುಷಿ ನನಗೆ. ಸೊ ಪ್ರತಿನಿತ್ಯ ಸಾರಿ ಉಟ್ಕೊಂಡು ತುಂಬ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದೇ ತುಂಬ ಖುಷಿ ನನಗೆ. ಈ ಹಿಂದೆನೂ ಕೂಡ ಸ್ಟಾರ್ ಸುವರ್ಣ ವಾಹಿನಿಯಲ್ಲಾಗಿರ್ಬೋದು ಅಥವಾ ಇನ್ನೊಂದಷ್ಟು ಕಾರ್ಯಕ್ರಮಗಳ ಮೂಲಕ ನೀವು ನಿರೂಪಣೆಯನ್ನು ಮಾಡಿದ್ರಿ, ಗಾಯಕಿಯಾಗಿ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ವಿಭಿನ್ನತೆ ಕಾಣಿಸ್ತು ನಿಮಗೆ ಅಂತ? ಅಂದರೆ ಈ ಹಿಂದೆ ನಾನು ಮಾಡಿದ್ದೀನಿ, ಆ್ಯಂಕರಿಂಗ್ ಮಾಡಿದ್ದೀನಿ. ಆದರೆ ಈ ಕಾರ್ಯಕ್ರಮ ಯಾಕೆ ತುಂಬ ವಿಭಿನ್ನವಾಗಿದೆ ಅಂದರೆ, ಒಂದು ಪಾಸಿಟಿವ್ ವೈಬ್ಸ್ ಜಾಸ್ತಿ ಇದೆ. ಗುರುಗಳು ಹೇಳೋದನ್ನು ನಮ್ಗೆ ಕೇಳೋಕ್ಕಿರುತ್ತೆ. ಅಂದರೆ ಲಾಸ್ಟ್ ನಾನು ಯಾವ ಆ್ಯಂಕರಿಂಗ್ ಮಾಡ್ತಾಯಿದ್ದೆ, ಗುರುಗಳು ಹೇಳೋದನ್ನು ನಾನು ಕೇಳಲಿಕ್ಕಿರಲಿಲ್ಲ. ಬರೀ ನನ್ನ ಆ್ಯಂಕರಿಂಗ್ ಪೋರ್ಷನ್ ಬೇರೆ ಇತ್ತು ಆ್ಯಂಡ್ ಜ್ಯೋತಿಷ್ಯ ಎಲ್ಲ ಬೇರೆ ಇತ್ತು. ಆದರೆ ಇದರಲ್ಲಿ ನಾನು ಸ್ವತಃ ಗುರುಗಳ ಜೊತೆ ಕೂತ್ಕೊಂಡು ನಾನು ಕಲಿಯೋದು ತುಂಬ ಇರುತ್ತೆ. ಆ್ಯಂಡ್ ಮಂತ್ರ ಸಂಕಲ್ಪನ ಹೇಳಿದ ಹಾಗೆ ಇದರಲ್ಲಿ ಹಾಡೋದಿರುತ್ತೆ, ಪ್ರತಿನಿತ್ಯ ಹಾಡೋದಿರುತ್ತೆ. ನನ್ನ ಬೇಸಿಕಲಿ ಎಲ್ಲರೂ ಜನಗಳು ನೋಡಿರೋದು ಗಾಯಕಿಯಾಗಿ. ಸೊ ಇವಾಗ ಆ್ಯಂಕರಿಂಗ್ ಮಾಡ್ತಾಯಿದ್ದೀನಿ, ಅದ್ರ ಜೊತೆ ಹಾಡನ್ನು ಹಾಡ್ತಾ ಇದ್ದೀನಿ ಅನ್ನೋದೇ ತುಂಬ ಖುಷಿ ನನಗೆ. ಆದ ಕಾರಣ ಪ್ರತಿನಿತ್ಯ ಇಷ್ಟಪಟ್ಟು ಹೋಗುವಂತಹ, ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಸುವರ್ಣ ಸಂಕಲ್ಪ ಶೂಟಿಂಗ್ ಇದೆ ಅಂದಿದ ತಕ್ಷಣ ನನಗೆ ಅಷ್ಟೇ ಖುಷಿ. ಹಿಂದಿನ ದಿವಸದಿಂದ ಓಕೆ ಸಾರಿ ರೆಡಿ ಮಾಡ್ಕೊಳ್ಳೋದಿರ್ಬೋದು, ಎಲ್ಲದು ತುಂಬ ಖುಷಿ ಕೊಡುವಂಥ ಕೆಲಸ ಇದು. ಕಾಮನ್ ಆಗಿ ಏನಂತಂದರೆ, ನಿರೂಪಣೆ ಅಂದರೆ ನಾಳೆ ಈ ಥೀಮಲ್ಲಿ ಒಂದೊಂದು ದಿನ ಕೂಡ ವಿಭಿನ್ನತೆ ಇರುತ್ತೆ, ಅದ್ರ ಜೊತೆಗೆ ಒಂದೊಂದು ಥೀಮಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಡೇ ಈ ಥರ ಒಂದು ಟೀಮಲ್ಲಿ ಇದ್ದೆ ಅಂತಂದಾಗ ಆ ಒಂದು ನೀವು ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ, ನಿರೂಪಣೆ ಅಷ್ಟೇ ಅಲ್ಲ, ಗಾಯಕಿ ಆಗಿರೋದ್ರಿಂದ ಒಂದಷ್ಟು ವಚನಗಳನ್ನು ಕಲಿಬೇಕಾಗುತ್ತೆ, ಒಂದಷ್ಟು ಹಾಡುಗಳನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಅವರು ಅದಕ್ಕೆ ಸ್ವಾಮೀಜಿಯವರು ಒಂದು ಅರ್ಥಗಳನ್ನು ತಿಳಿಸ್ಕೊಡ್ಬೇಕು ಅನ್ನುವಂಥದ್ದು ಕೂಡ ಇದೆ. ಪ್ರೋಮೋದಲ್ಲಿ ಕೂಡ ನಾವು ನೋಡಿದ್ವಿ. ನಿಮ್ಮ ತಯಾರಿ ಹೇಗಿರುತ್ತೆ ಅಂತ? ತಯಾರಿ ಅಂದರೆ ಒಂದು ಏನಂತಂದರೆ, ನಾನು ತುಂಬ ಚಿಕ್ಕ ವಯಸ್ಸಿಂದನೇ ಹಾಡ್ಕೊಂಡು ಬಂದಿರೋದು ಜಾಸ್ತಿ ದೇವರ ನಾಮಗಳಾಗಿರ್ಬೋದು ಅಥವಾ ಶಾಸ್ತ್ರೀಯ ಸಂಗೀತನೇ ಹಾಡ್ಕೊಂಡು ಬಂದಿರೋದ್ರಿಂದ ನಾನು ಒಂಚೂರು ಬ್ಯಾಕ್ಗ್ರೌಂಡ್, ಈಗ ಮಂತ್ರ ಹೇಳೋದಾಗಿರ್ಬೋದು, ನಂಗೆ ಎಲ್ಲ ವಿಷ್ಣು ಸಹಸ್ರನಾಮ ಎಲ್ಲ ಓದಕ್ಕೆ ಬರುತ್ತೆ ನನಗೆ. ಆದ ಕಾರಣ ಈ ಶ್ಲೋಕದ ಉಚ್ಚಾರಣೆ ಕೆಲವೊಂದು ಗೊತ್ತಿಲ್ಲದೆ ಇರೋದು ನಾನು ಖಂಡಿತವಾಗ್ಲೂ ಕಲಿತೀನಿ. ಅಥವಾ ಉಚ್ಚಾರಣೆ ಹೇಗೆ ಮಾಡೋದು, ಅಥವಾ ಈ ದಿವಸ ಈಗ ಸೋಮವಾರ ಬಂದಿದ ತಕ್ಷಣ ಶಿವನ ಶ್ಲೋಕವನ್ನು ಹಾಡಬೇಕು, ಮಂಗಳವಾರ ಬಂದಿದ ತಕ್ಷಣ ಲಕ್ಷ್ಮೀ ಶ್ಲೋಕವನ್ನು ಹಾಡಬೇಕು, ಅಥವಾ ಗುರುವಾರ ರಾಯರ್ ಶ್ಲೋಕವನ್ನು, ಅದನ್ನೆಲ್ಲ ನೋಡ್ಕೊಂಡು ಇಟ್ಟಿರಬೇಕಲ್ಲ. ಅಂದರೆ 1000 ಶ್ಲೋಕಗಳ ಥರ ನಾವು ಜ್ಞಾನಿಗಳಲ್ಲ. ಸೊ ಪ್ರತಿನಿತ್ಯ ನಾನು ಡೈರೆಕ್ಟ್ರ್ ಹತ್ರ ಕೇಳಬೇಕು, ನಾಳೆ ಯಾವ ಶೂಟಿಂಗ್ ಮಾಡ್ತಾ ಇದ್ದೀರಾ, ಯಾವ ಡೇದು ಮಾಡ್ತಾ ಇದ್ದೀರಾ, ಯಾವ ಡೇ ಅಂದರೆ ಇಂಥ ದಿವಸದ್ದು ನಾನು ಶ್ಲೋಕನ ಪ್ರಿಪೇರ್ ಮಾಡ್ಕೋಬೇಕು, ಅದಕ್ಕೆ ರಾಗನ ಹಾಕಬೇಕು. ಕೆಲವೊಂದು ಸತಿ ಮನೋಧರ್ಮದಲ್ಲಿ ಹಾಗೆ ಹಾಡ್ಬಿಡ್ತೀನಿ, ಆದರೆ ಈ ರಾಗನ ತಗೊಂಡು ಇದಕ್ಕೆ ಹಾಕಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾಗರ ಪಂಚಮಿ ದಿವಸ ನಾಗನ ಶ್ಲೋಕವನ್ನು ಹಾಡಿದೆ, ಬಟ್ ಅದಕ್ಕೆ ಪೂರಕವಾದಂತಹ ನಮ್ಮ ಪುನ್ನಾಗ ವರಾಳಿ ಅಂತ ಒಂದು ರಾಗ ಇದೆ. ಈ ರಾಗದ ಮೂಲಕ ನಾನು ಶ್ಲೋಕವನ್ನು ಹಾಡಿದೆ. ಅದಕ್ಕೆ ಯಾವ ಶಿವನ ಶ್ಲೋಕಕ್ಕೆ ಯಾವ ರಾಗ ಸೂಟ್ ಆಗುತ್ತೆ, ಇದನ್ನೆಲ್ಲ ಒಂಚೂರು ಯೋಚನೆ ಮಾಡ್ಕೊಂಡು ಹಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಸೊ ಆ ತಯಾರಿಗಳನ್ನು ಮಾಡ್ಕೋತೀನಿ. ಅಥವಾ ಈಗ ವರಮಹಾಲಕ್ಷ್ಮಿ ನೀವು ಹೇಳಿದಾಗೆ ತುಂಬ ಒಂದು ವಿಭಿನ್ನ ರೀತಿಯಲ್ಲಿ ರೆಡಿ ಆಗೋದಾಗಿರ್ಬೋದು, ಅಥವಾ ನವರಾತ್ರಿ ಗಣಪತಿ ಹಬ್ಬ ಬಂದರೆ ತುಂಬ ಸತ್ಯನಾರಾಯಣ ಪೂಜೆ ಇರುತ್ತೆ, ತುಂಬ ಡಿಫ್ರೆಂಟಾಗಿ ರೆಡಿ ಆಗೋದು, ಇದೆಲ್ಲ ಇರುತ್ತೆ. ಕಾರಣ ಒಂಥರ ನಾನು ಕಲಿಯೋದು ತುಂಬ ಇದೆ, ನಾನು ಇಷ್ಟಪಟ್ಟು ಕೆಲಸನೂ ಮಾಡ್ತೀನಿ, ತುಂಬ ಖುಷಿ ಕೊಡ್ತಾ ಇದೆ ನನಗೆ. ಮೇಯ್ನ್ ಈ ಒಂದು ಕಾರ್ಯಕ್ರಮವನ್ನು ಒಪ್ಕೊಳ್ಳೋದಕ್ಕೆ ಅಖಿಲಾ ಪಜ್ಮಣ್ಣವ್ರಿಗೆ ಸಿಕ್ಕಿರುವಂತಹ ರೀಸನ್ ಏನು ಅಂತ? ಅದೇ ನಾನು ಹೇಳಿದಾಗೆ ಬೇಸಿಕಲಿ ತುಂಬ ಜನ ನನ್ನನ್ನು ಇರೋದು ಅಂದರೆ
ನಾನು ಎಲ್ಲ ಟೈಪ್ಸ್ ಆಫ್ ಸಾಂಗು ಹಾಡ್ತೀನಿ. ಆದರೆ ನೀವು ಚೆನ್ನಾಗಿ ದೇವರ ನಾಮಗಳನ್ನು ಹಾಡ್ತೀರಾ, ಶಾಸ್ತ್ರೀಯ ಸಂಗೀತ ಚೆನ್ನಾಗಿ ಹಾಡ್ತೀರಾ. ನನಗೆ ಕಾಲ್ ಬಂದಿರೋದು ಹಾಗೇನೆ, ಅಂದರೆ ಹಾಡು ಇರುತ್ತೆ, ಅಖಿಲ ಅವರೇ ಬನ್ನಿ ಇದನ್ನು ಮಾಡಿಕೊಡಿ ಅಂತ. ಇನ್ನೊಂದು ತುಂಬ ಜನ ಹೇಳೋ ರೀತಿಯಲ್ಲಿ ಕನ್ನಡ ಸ್ಪಷ್ಟ ಮಾತಾಡ್ತೀರಾ ಅಂತ. ಸೊ ನಮ್ಮ ಕನ್ನಡ ತುಂಬ ಸ್ಪಷ್ಟವಾಗಿ ಮಾತಾಡ್ತೀನಿ ಅನ್ನೋದನ್ನ ಕೇಳೋದಕ್ಕೆ ನನಗೆ ತುಂಬ ಖುಷಿ ಇದೆ. ಮೇ ಬಿ ಮನೆಯಿಂದ ಬಂದ ಸಂಸ್ಕಾರನೂ ಆಗಿರಬಹುದು. ಸೊ ಈ ಕಾರಣದಿಂದ ಇದನ್ನು ಒಪ್ಕೊಳ್ಬೇಕಾ ಬೇಡವಾ, ನಾನು ಒಂದು ತಿಂಗಳು ಯೋಚನೆ ಮಾಡಿದ್ದೀನಿ ಒಪ್ಕೊಳ್ಳೋದಾ ಬೇಡವಾ ಅಂತ. ಆದರೆ ಬಹುಶಃ ಈ ಕೆಲಸ ನನಗೆ ಹೊಂದುತ್ತೆ. ಈ ಕೆಲಸದಲ್ಲಿ ನಾನು ಮುಂದೆ ಹೋಗಬಹುದು. ಆ್ಯಂಡ್ ಆ್ಯಂಕರಿಂಗ್ ಅನ್ನೋದು ದೊಡ್ಡ ವಿಷಯ. ನಾನು ಇವಾಗಷ್ಟೇ ಕಲಿತಾ ಇದ್ದೀನಿ, ಹೌದು, ಇನ್ನು ಕಲಿಯೋಕ್ಕೆ ನಾನು ತುಂಬ ಇರುತ್ತೆ. ಸೊ ಗಾಯಕಿಯಾಗಿ ಎಲ್ಲರಿಗೂ ಮೆಚ್ಚುಗೆಯನ್ನು ಪಡೆದಿದ್ದೀನಿ ಅಂತ ಭಾವಿಸ್ತೀನಿ. ಸೊ ಆ್ಯಂಕರಿಂಗಲ್ಲೂ ಯಾಕೆ ನಾನು ಟ್ರೈ ಮಾಡಬಾರ್ದು, ಇದು ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಪಷ್ಟ ಕನ್ನಡ ಮಾತಾಡ್ತಾ ಇದ್ದೀನಿ, ದೈವಿಕವಾದ ಕಾರ್ಯಕ್ರಮ, ನನಗೆ ಸರಿ ಹೊಂದುವಂತಹ ಕಾರ್ಯಕ್ರಮ. ಸೊ ಇದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಈ ಕಾರ್ಯಕ್ರಮನ ನಾನು ಒಪ್ಕೊಂಡಿರೋದು. ಇವಾಗಂತೂ ಈ ಕಾರ್ಯಕ್ರಮ ಎಲ್ಲರಿಗೂ ಖುಷಿ ಆಗ್ತಾಯಿದೆ. ಹೊರಗಡೆ ಹೋದಾಗ ಸಾರಿನೂ ಹೇಳ್ತಾರೆ, ನೀವು ಡಿಫ್ರೆಂಟ್ ಆಗಿರೋ ಸಾರೀಸ್ ಉಡ್ತಾ ಇದ್ದೀರಾ, ತುಂಬ ಅದನ್ನು ನೋಡೋಕ್ಕೆ ಕಾಯ್ತಾ ಇರ್ತೀವಿ ನಾವು. ಆ್ಯಂಡ್ ಮಂತ್ರ ಅದನ್ನು ಹೇಳ್ತಾರೆ, ಹಾಡು ಚೆನ್ನಾಗಿ ಹಾಡ್ತೀರಾ ಅಂತ ಹೇಳ್ತಾರೆ. ಸೊ ಎಲ್ಲನೂ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಎಲ್ಲ ವೀಕ್ಷಕರಿಗೂ ಇದು ಇನ್ನೂ ರೀಚ್ ಆಗುತ್ತೆ ಆ್ಯಂಡ್ ಎಲ್ಲರಿಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಟ್ರೆಡಿಷ್ನಲ್ ಲುಕ್ಕಲ್ಲಿ ಒಂದು ದೇವತೆ ಥರ ಕಾಣಿಸ್ಕೋಬೇಕು ಅಂತಂದ್ರೆ ಅದರ ಹಿಂದೆ ಪರಿಶ್ರಮ ತುಂಬಾ ಇರುತ್ತೆ. ಎಷ್ಟು ಅವರ್ಸ್ ತೊಗೊಳ್ತೀರಾ ರೆಡಿ ಆಗೋದಕ್ಕೆ ಅಂತ? ಇಲ್ಲ, ಆ್ಯಕ್ಚುಲಿ ಏನಂದರೆ ಟ್ರೆಡಿಷ್ನಲ್ ಲುಕ್ಕಲ್ಲಿ, ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಲುಕ್ಕಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಏನೂ ಕಷ್ಟ ಇಲ್ಲ ನಮಗೆ. ಅಂದರೆ ಪ್ರತಿನಿತ್ಯ ಈಗ ಸಾರಿ ಉಡೋದೆಲ್ಲ ಹೆಣ್ಮಕ್ಳಿಗೆ ಸರ್ವೇ ಸಾಮಾನ್ಯ. ಅಂದರೆ ತುಂಬ ಖುಷಿ ನಮಗೆ ಸಾರಿ ಉಡೋದು, ಅಥವಾ ಹಣೆಗೆ ಬೊಟ್ಟಿಡೋದು, ಜುಮ್ಕ ಆ್ಯಂಡ್ ಅಲಂಕಾರ ಮಾಡ್ಕೊಳ್ಳೋದು. ಸೊ ಸಾಧಾರಣವಾಗಿ ಅಷ್ಟೇ 1 ಗಂಟೆಲಿ ರೆಡಿ ಆಗಿಬಿಡ್ತೀನಿ. ಮೇಕಪ್ ಎಲ್ಲ ಖಂಡಿತವಾಗ್ಲೂ ನನ್ನ ಮೇಕಪ್ ಆರ್ಟಿಸ್ಟ್ ಅಥವಾ ಹೇರ್ ಸ್ಟೈಲಿಸ್ಟ್ಗೆ ನಾನು ಥ್ಯಾಂಕ್ ಯು ಹೇಳಲೇಬೇಕು. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್, ಮೇಡಮ್ ನೀವು ಹೀಗೆ ರೆಡಿಯಾಗಿ ಹಾಗೆ ರೆಡಿಯಾಗಿ ಎಲ್ಲನೂ ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ. ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಗಾಯನ ಆಯಿತು, ಈಗ ನಿರೂಪಣೆಗೆ ಹೆಜ್ಜಿಟ್ಟಿದ್ರ, ಮುಂದಿನ ದಿನಗಳ ನಟನೆಗೆ ಏನಾದರೂ ಕಾಲಿಡುವಂತಹ ಪ್ರಯತ್ನಗಳಿದೆಯಾ? ಚಾನ್ಸಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮ ಫಾಲೋವರ್ಸ್ ಅಂತ? ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಬಹುದು. ಅಂದರೆ ನನಗೆ ಆಸಕ್ತಿ ಅಂತೂ ಇದೆ. ನೋಡಬೇಕು, ಒಳ್ಳೆ ಕ್ಯಾರೆಕ್ಟರ್ ಆ್ಯಂಡ್ ಒಳ್ಳೆ ರೋಲ್ ಬಂದರೆ, ಒಳ್ಳೆ ಕತೆ ಇದ್ದರೆ, ಅದರಲ್ಲಿ ಒಳ್ಳೆ ಪಾತ್ರ ನನಗೆ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಹೇಗೆ ಆಗುತ್ತೆ ಅಂತ. ಈಗ ಸೀರಿಯಲ್ಸ್ ಒಪ್ಕೊಂತೀರಾ, ಸಿನಿಮಾಗಳು ಒಪ್ಕೊಂತೀರಾ ಅಂತ? ಆ ಥರ ಏನೂ ಇಲ್ಲ. ನಟನೆ ಅನ್ನೋದು ನನಗೆ ಹೊಸದಲ್ವಾ. ಸೊ ಎಲ್ಲಿ ಕಲಿಯೋಕ್ಕೆ ಸಿಗುತ್ತೆ ಅಲ್ಲಿ ನಾನು ಒಪ್ಕೊಳ್ತೀನಿ ಖಂಡಿತ. ಸೊ ಸೀರಿಯಲ್ಲೇ, ಸಿನಿಮಾನೇ, ಆ ಥರ ಏನೂ ರಿಸ್ಟ್ರಿಕ್ಷನ್ಸ್ ಏನೂ ಹಾಕ್ಕೊಂಡಿಲ್ಲ. ಕಲಿಯೋಕ್ಕೆ ಎಲ್ಲಿ ಸಿಗುತ್ತೆ ಅಥವಾ ನಾನು ಮುಂದೆ ಹೋಗೋಕ್ಕೆ ಅವಕಾಶ ಇದ್ದರೆ ಖಂಡಿತವಾಗ್ಲೂ ಒಪ್ಕೊಳ್ತೀನಿ. ನನಗೂ ಸೆಟ್ ಆಗಬೇಕು, ನನಗೂ ಅದು ಹೊಂದಬೇಕು. ಖಂಡಿತವಾಗ್ಲೂ ಒಪ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ. ಹಾಗೆ ಹಾಡುಗಾರ್ತಿಯಾಗಿ ಸಾಕಷ್ಟು ಕಲಾವಿದರ ಹಾಡುಗಳನ್ನು ಹಾಡಿರ್ತೀರ, ನಟ ನಟಿಯರ ಹಾಡುಗಳನ್ನು ಹಾಡಿದ್ಮೇಲೆ ನಿಮ್ಮ ಫೇವ್ರೆಟ್ ನಟ ಅಥವಾ ನಟಿ ಯಾರು ಅಂತ? ನನ್ನ ಫೇವ್ರೇಟ್ ನಟರು ಬಂದು ಶಿವರಾಜ್ ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು. ಶಿವರಾಜ್ ಕುಮಾರ್ ಅವರು ಯಾಕೆಂದರೆ ಅವರ ಒಂದು ಎನರ್ಜಿಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಅವರನ್ನು ಆನ್ ಸ್ಕ್ರೀನಲ್ಲಿ ಎಲ್ಲರೂ ನೋಡ್ತಿದ್ದಾರೆ, ಆಫ್ ಸ್ಕ್ರೀನಲ್ಲೂ ಅಷ್ಟೇ ಎನರ್ಜಿ ಇದೆ ಅವ್ರಿಗೆ. ಈವನ್ ಪುನೀತ್ ರಾಜ್ಕುಮಾರ್ ಅವರು ಎಲ್ಲರಿಗೂ ನಮ್ಮ ಪ್ರೀತಿಯ ಅಪ್ಪು, ಎಲ್ಲರಿಗೂ ತುಂಬ ಅಚ್ಚುಮೆಚ್ಚುವವರು. ನಟಿ ಅಂತ ಬಂದಿದ ತಕ್ಷಣ ನನಗೆ ರಚಿತಾ ರಾಮ್ ಅವರು ತುಂಬ ಇಷ್ಟ. ಅವರು ಮಾತಾಡೋ ರೀತಿ ಆಗಿರ್ಬೋದು, ಅವರ ನಟನೆ ಆಬ್ವಿಯಸ್ಲಿ ತುಂಬ ಇಷ್ಟ. ಆ್ಯಂಡ್ ಅವರು ಈಗ ಆಫ್ ಸ್ಕ್ರೀನಲ್ಲಿ ಮಾತಾಡೋದಾಗಿರ್ಬೋದು ತುಂಬಾ ಇಷ್ಟ. ಸೊ ಇವರಿಬ್ಬರು ಫೇವ್ರೇಟ್ ನಟ ನಟಿಯರು. ಮೇಡಮ್, ಈಗ ಗಾಯಕಿ ಆಗಿದ್ರಿ, ಅದಾದ ನಂತರ ಈಗ ನಿರೂಪಕಿ ಆಗಿದ್ದಾರೆ, ಮುಂದಿನ ದಿನಗಳ ನಟನೆ ಮಗು ಕೂಡ ಹೆಜ್ಜೆ ಇಡಬೇಕು ಅನ್ನೋಂತಹ ಆಸೆ ಇತ್ತು. ರಿಷಬ್ ಶೆಟ್ಟಿ ಅವರು ತುಂಬ ಫೇವ್ರೇಟು. ನಮ್ಮ ಕಾಂತಾರ, ನಮ್ಮ ಮಂಗಳೂರಿನ ಕಥೆಯನ್ನು ತಗೊಂಡು ಬಂದಿದ್ದಾರೆ. ಸೊ ರಿಷಬ್ ಶೆಟ್ಟಿ 3 Rs ತುಂಬ ಫೇವ್ರೇಟ್ ನನಗೆ. ನೆಕ್ಸ್ಟ್ ಏನಾದರೂ ನಿಮ್ಮ ಮಂಗಳೂರು ಅಂತ ಹೇಳಿದ್ರೆ ಸಡನ್ನಾಗಿ ಏನಾದ್ರು ಸಿಕ್ಕಿಬಿಟ್ರೆ ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಚಾನ್ಸ್, ಆ ಒಂದು ಮೂಮೆಂಟ್ ಹೆಂಗಿರುತ್ತೆ? ಖಂಡಿತವಾಗ್ಲೂ ಫಸ್ಟು ಕಥೆ ಖಂಡಿತವಾಗ್ಲೂ ನೋಡ್ತೀನಿ, ಪಾತ್ರ ಹೇಗಿದೆ ಅಂತ ನೋಡ್ತೀನಿ. ಖಂಡಿತವಾಗ್ಲೂ ತುಂಬ ಖುಷಿ ಇದೆ, ಖುಷಿ ಆಗಬಹುದು ಅನಿಸುತ್ತೆ. ಅವ್ರ ಜೊತೆ ನಟನೆ ಮಾಡೋಕ್ಕೆ ಅವಕಾಶ ಇದೆ ಅಂತ ಅಂದರೆ ತುಂಬ ಖುಷಿ ಆಗುತ್ತೆ. ಈಗ ಗಾಯಕಿ ಆಗಿದ್ದಾಯಿತು, ಈಗ ನಿರೂಪಕಿ ಆಗಿದ್ದಾಯಿತು, ಮುಂದಿನ ದಿನದಲ್ಲಿ ನಟಿ ಆಗಬೇಕು ಅನ್ನೋಂಥ ಆಸೆ ಇರೋದ್ರಿಂದ ನಿಮ್ಮ ಒಂದು ಹೇರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆನ್ ಸ್ಕ್ರೀನ್ ನಾವು ಹೆಂಗೆ ಕಾಣಿಸ್ಕೋಬೇಕು ಅನ್ನೋದು ತುಂಬ ಒಂದಷ್ಟು ಜನ ಈಗ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ತುಂಬ ಅಬ್ಸರ್ವ್ ಮಾಡ್ತಿರ್ತಾರೆ. ನಿಮ್ಮ ಸ್ಕಿನ್ ಕೇರ್ ಹೆಂಗಿರುತ್ತೆ, ನಿಮ್ಮ ಸ್ಕಿನ್ ರೊಟೀನ್ ಏನೆಲ್ಲ ಇದೆ ಅಂತ?
ನಾನು ಆ್ಯಕ್ಚುಲಿ ತುಂಬ ಸಿಂಪಲ್ ಲೈಕ್ ತುಂಬ ಕಾಸ್ಮೆಟಿಕ್ಸ್ ಅಂದರೆ ಆರ್ಟಿಫಿಷಿಯಲ್ ಆಗಿ ತುಂಬ ಹೋಗೋದು ತುಂಬ ಕಮ್ಮಿ ನಾನು ಬೆಳೆದಿರೋದು ಅದರ ಮಲೆನಾಡು ಮಂಗಳೂರು ಕಡೆ ನಿಮ್ಗೆ ಗೊತ್ತಿರ್ಬೋದು ಫುಲ್ ನಮ್ಮ ಮನೆ ಸುತ್ತಮುತ್ತ ಪೂರ್ತಿ ತೋಟನೇ. ಸೊ ನಮ್ಮ ಆ, ಹಿತ್ತಲದಲ್ಲಿ ಏನು ಸಿಗುತ್ತೆ ಇದರಲ್ಲೇ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು. ನಾನು ಚಿಕ್ಕಂದಿಂದಲೂ ಅದೇ ಅಭ್ಯಾಸ. ಆರ್ಟಿಫಿಷಿಯಲ್ ಆಗಿ ತುಂಬ ಮಾಡೋದು ಕಮ್ಮಿ. ಅಂದರೆ ಈಗ ಮುಖಕ್ಕೆ ಮುಲ್ತಾನ್ ಮಿಟ್ಟಿ ಆಗಿರ್ಬೋದು, ಅಥವಾ ಈಗ ಕಲೆ ಎಲ್ಲ ಹೋಗೋಕ್ಕೆ ಜಾಯಿಕಾಯಿ ಯೂಸ್ ಮಾಡ್ತೀನಿ ನಾನು. ರೀಸೆಂಟಾಗಿ ಚಿಕನ್ ಪಾಕ್ಸ್ ಬಂದಿತ್ತು ನನಗೆ. ಆವಾಗ ಆ್ಯಕ್ಚುಲಿ ಅದು ಕಲೆ ಹೋಗೋಕ್ಕೆ ತುಂಬ ಟೈಮ್ ಹಿಡಿಯುತ್ತಲ್ವ. ಅದೇ ಟೈಮಿಗೆ ನನಗೆ ಸುವರ್ಣ ಸಂಕಲ್ಪನೂ ಬಂತು, ಏನು ಮಾಡೋದಪ್ಪ ಮುಖ ಪೂರ್ತಿ ಕಲೆ ಇದೆ, ಏನು ಮಾಡೋದು ಅಂತ. ಆವಾಗ ನಾನು ಯೂಸ್ ಮಾಡಿದ್ದು ಆ್ಯಕ್ಚುಲಿ ಜಾಯಿಕಾಯಿ ಪೌಡರ್ ಮತ್ತು ಏನು ಮುಲ್ತಾನ್ ಮಿಟ್ಟಿ, ಇದನ್ನು ಮುಖಕ್ಕೆ ಹಾಕ್ಕೊಳ್ತಾ ಇದ್ದೆ. ಆ್ಯಂಡ್ ಕಹಿ ಬೇವಿನ ಲೇಪನ, ಅದು ಎಲ್ಲರಿಗೂ ಗೊತ್ತೇ ಇದೆ. ಇದಾದಮೇಲೆ ಪ್ರತಿನಿತ್ಯ ಅಂದರೆ ನಾವು ಮುಖ ಅಥವಾ ಸ್ಕಿನ್ ಚೆನ್ನಾಗಿರ್ಬೇಕಂದ್ರೆ ನಾವು ತಗೊಳ್ಳೋ ಆಹಾರನೂ ಚೆನ್ನಾಗಿರಬೇಕು. ಗಟ್ ಹೆಲ್ತ್ ಏನು ಹೇಳ್ತಾರೆ ಅದೂ ಚೆನ್ನಾಗಿರ್ಬೇಕು. ಆದ ಕಾರಣ ಬೆಳಗ್ಗೆ ಎದ್ದ ತಕ್ಷಣ ನಾನು ವಿಟಮಿನ್ ಸಿ ಅನ್ನೋದು ನಮ್ಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಆದ ಕಾರಣ ಲೆಮನ್, ಆಮೇಲೆ ಆಮ್ಲ, ಆಮೇಲೆ ಚಿಯಾ ಸೀಡ್ಸ್ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲ ಸೇರಿಸ್ಬಿಟ್ಟು ಬಿಸಿ ನೀರಿಗೆ ಹಾಕ್ಕೊಂಡು ಫಸ್ಟ್ ಕುಡಿಯೋದು, ಅದನ್ನು ಒಂಥರ ಡಿಟಾಕ್ಸ್ ವಾಟರ್ ಥರ. ಅದಾದಮೇಲೆ ನಟ್ಸ್ ಆ ಥರ ತಿಂತೀನಿ. ಮತ್ತು ಮಧ್ಯಾಹ್ನ ನಾರ್ಮಲ್ ಫುಡ್ ಈ ಥರ ಮಾಡ್ತೀನಿ. ಹೇರ್ ಕೇರ್ ಅಂತ ಬಂದ ತಕ್ಷಣ ನಾನು ಎಷ್ಟೋ ವರ್ಷಗಳಿಂದ ಯೂಸ್ ಮಾಡೋದು ಬರೀ ಸೀಗೆ ಹುಡಿಯನ್ನೇ ಯೂಸ್ ಮಾಡೋದು ನಾನು. ಆರ್ಟಿಫಿಷಿಯಲ್ ಆಗಿ ಯಾವ ಶ್ಯಾಂಪು ಏನು ಯೂಸ್ ಮಾಡಲ್ಲ ಯೂಶಲಿ. ನನ್ನ ಹೇರು ಅಷ್ಟೇ, ಅಂದರೆ ದಿನ ಆಮ್ಲ ಮತ್ತು ಈ ವಿಟಮಿನ್ ಸಿ ತಿನ್ನೋದ್ರಿಂದ ನೆಲ್ಲಿಕಾಯಿ ನಮಗೆ ತುಂಬ ಹೇರ್ಗೆ ಉಪಯೋಗ ಇದೆ. ಆದ ಕಾರಣ ಎಷ್ಟೋ ವರ್ಷಗಳಿಂದ ನಾನು ಯೂಸ್ ಮಾಡೋದು ಸೀಗೆಕಾಯಿ. ಒಂದು ದಿನ ಮನೇಲಿ ಸೀಗೆಕಾಯಿ ಇಲ್ಲ ಅಂತಂದರೆ, ಅಥವಾ ಸೀಗೆಕಾಯಿ ಹುಡಿ ಇಲ್ಲ ಅಂತಂದರೆ, ನಾನು ಊರಲ್ಲಿದ್ದರೆ ನಾನು ಯೂಸ್ ಮಾಡೋದು ದಾಸವಾಳದ ಎಲೆನ ಗ್ರೈಂಡ್ ಮಾಡಿಬಿಟ್ಟು ತಲೆಗೆ ಹಾಕ್ಕೊಂಡು ಅದನ್ನೇ ಒಂದು ಪ್ಯಾಕ್ ಥರ ಹಾಕ್ಕೊಂಡು ಇದನ್ನು ನಾನು ಯೂಸ್ ಮಾಡೋದು ಹೇರ್ಗೆ. ಇಷ್ಟೇ ಮಾಡೋದು ನಾನು ಆ್ಯಕ್ಚುಲಿ, ತುಂಬ ಸಿಂಪಲ್. ಅದು ಬಿಟ್ಟರೆ ಬೇರೆ ಇನ್ನೇನಾದರೂ ಮುಖಕ್ಕೆ ಯೂಸ್ ಆಗೋವಂಥದ್ದಿದ್ರೆ ಅದನ್ನು ಯೂಸ್ ಮಾಡ್ತೀವಿ. ಬಟ್ ವೆರಿ ನ್ಯಾಚುರಲ್, ಲೈಕ್ ಏನೂ ಆರ್ಟಿಫಿಷಿಯಲ್ ಆಗಿ ಯೂಸ್ ಮಾಡೋದು ತುಂಬ ಕಮ್ಮಿ. ಈಗ ನೀವು ಉಪಯೋಗಿಸುವಂತಹ ಪ್ರಾಡಕ್ಟ್ಗಳ ಬಗ್ಗೆ ಹೇಳಿದ್ರಿ, ಹೋಮ್ ರೆಮಿಡೀಸ್ ಎಲ್ಲ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಶೂಟ್ಸ್ ಅಂತ ಬಂದಾಗ ಆ ಮೇಕಪ್ ಅಂತ ಇದ್ದಿರುತ್ತೆ. ಒಂದೇ ದಿನ ನಾವು ಒಂದಷ್ಟು ಎಪಿಸೋಡ್ಗಳನ್ನು ಶೂಟ್ ಮಾಡಬೇಕಾಗಿರೋದ್ರಿಂದ ಒಂದಷ್ಟು ಗಂಟೆಗಟ್ಟಲೆ ಮೇಕಪ್ಪನ್ನು ಕ್ಯಾರಿ ಮಾಡ್ತಿರ್ತೀರಾ. ಸೊ ಬಿಫೋರ್ ಮೇಕಪ್ ಏನೆಲ್ಲ ಪ್ರಿಕಾಷನ್ಸ್ ತೊಗೊತೀರಾ, ಯಾವ ಮೆಥಡ್ಸಲ್ಲಿ ಯೂಸ್ ಮಾಡ್ಕೊತೀರಾ, ಆಫ್ಟರ್ ಮೇಕಪ್ ಯಾವ ರೀತಿ ಪ್ರಿಕಾಷನ್ಸನ್ನು ತೊಗೊತೀರಾ ಅಂತ? ಪ್ರಿಕಾಷನ್ಸ್ ಏನೂ ಅಲ್ಲ, ನಾರ್ಮಲ್ ಆಗಿ ವಿಟಮಿನ್ ಸಿ ಸಿರಮ್ಸ್ ಬರುತ್ತೆ, ಅದನ್ನು ಮಾತ್ರ ಯೂಸ್ ಮಾಡೋದು. ಲೈಕ್ ನಾವು ಯೂಶ್ವಲಿ ದಿನನಿತ್ಯ ಈ ಲೆಮನ್, ಆಮೇಲೆ ಮೇಕಪ್ ಹಾಕೋಕ್ಕಿಂತ ಮುಂಚೆನೇ ಲೆಮನ್ ಏನು ಕುಡ್ದಿರ್ತೀನಿ ಅದರದ್ದು ಉಳಿದಿರುತ್ತಲ್ಲ ಈ ಟೊಪ್ಪೆ ಏನು ಹೇಳ್ತಾರೆ ಅದನ್ನು ಮುಖಕ್ಕೆ ಸ್ಕ್ರಬ್ ಮಾಡ್ಕೊಳ್ತೀನಿ. ಆವಾಗ ಮುಖ ಆ್ಯಕ್ಚುಲಿ ನೈಸ್ ಆಗುತ್ತೆ. ಆ್ಯಂಡ್ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಇದರಲ್ಲಿ ಸ್ಕ್ರಬ್ ಮಾಡ್ಕೊಳ್ತೀನಿ. ಇದು ಆ್ಯಕ್ಚುಲಿ ತುಂಬ ಯೂಸ್ಫುಲ್ ಆಗುತ್ತೆ. ಮೇಕಪ್ ಆಗಿದ ಮೇಲೆ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್. ಮೇಕಪ್ ಮಾಡೋಕ್ಕಿಂತ ಮುಂಚೆ ಲೈಕ್ ಮೇಕಪ್ ಮಾಡ್ಕೊಳ್ತೀವಿ, ಚೆನ್ನಾಗಿ ಕಾಣಿಸ್ತೀವಿ ಎಲ್ಲ ಓಕೆ. ಮೇಕಪ್ ಆದಮೇಲೆ ಅದನ್ನು ಹೇಗೆ ರಿಮೂವ್ ಮಾಡ್ತೀವಿ ಇದು ತುಂಬ ಇಂಪಾರ್ಟೆಂಟ್. ನಾನು ಮೇಕಪ್ನ ರಿಮೂವ್ ಮಾಡೋಕ್ಕೂ ಅಷ್ಟೇ ಯಾವುದೇ ಆರ್ಟಿಫಿಷಿಯಲ್ ಯೂಸ್ ಮಾಡಲ್ಲ. ತೆಂಗಿನ ಎಣ್ಣೆನಲ್ಲೇ ನಾನು ಮೇಕಪ್ ರಿಮೂವ್ ಮಾಡೋದು. ಆ್ಯಂಡ್ ಬೇಬಿ ಲೈಕ್ ಇದು ಏನು ನಾವು ವೈಪ್ ಮಾಡ್ತೀವಲ್ಲ, ವೈಪ್ಸ್ ಇದೆಯಲ್ಲ ಅದು ಅಷ್ಟೇ ತುಂಬ ಲೈಕ್ ಜಾಸ್ತಿ ಆರ್ಟಿಫಿಷಿಯಲ್ ಆಗಿರೋವಂಥದ್ದು ಹಾಕಿರೋದೆಲ್ಲ ನನ್ನ ಮುಖಕ್ಕೆ ಬಳಸಲ್ಲ. ತೆಂಗಿನ ಎಣ್ಣೆಯಲ್ಲಿ ಮುಖನ ಒರೆಸ್ಕೊಳ್ತೀನಿ. ಅದಾದಮೇಲೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಇದರಲ್ಲಿ ಸ್ಕ್ರಬ್ ಮಾಡಿಕೊಂಡು ಅದಾದಮೇಲೆ ಏನಾದರೂ ಸಿರಮ್ಸ್ ಇದ್ದರೆ ಯೂಸ್ ಮಾಡ್ತೀನಿ. ಹಾಗೆ ನಿಮ್ಮ ಫಾಲೋವರ್ಸ್ಗೆ ಅಥವಾ ಅಭಿಮಾನಿಗಳಿಗೆ ಏನಾದರೂ ಹೋಮ್ ರೆಮಿಡೀಸ್ ಟಿಪ್ಸನ್ನು ಹೇಳೋದಾದರೆ? ಹೋಮ್ ರೆಮಿಡೀಸ್ ಅಲ್ಲ, ಎಲ್ಲನೂ ನಮ್ಮಲ್ಲೇ ಇದೆ, ಎಲ್ಲ ನಮ್ಮ ಎದುರುಗಡೆನೇ ಇದೆ, ಅದನ್ನೇ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಇವಾಗ ಲೈಕ್ ಈಗ ಶೀತ ಅದು ಇದೆಲ್ಲ ಬಂದರೆ ನಮ್ಮ ಮನೆಯಲ್ಲೇ ಇರುತ್ತೆ. ಸಾಂಬ್ರಾಣಿ ಸೊಪ್ಪು, ತುಳಸಿ ಅಥವಾ ಅಮೃತ ಬಳ್ಳಿ ಇದೆಲ್ಲ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅರಿಶಿನ ಇರುತ್ತೆ, ಚಂದನ ಇರುತ್ತೆ, ಗಂಧ ಇರುತ್ತೆ. ಗಂಧ ಅಂತೂ ಯೂಶ್ವಲಿ ದೇವರ ಮನೇಲಿ ಇದ್ದೇ ಇರುತ್ತೆ, ಗಂಧ ಎಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಅರಿಶಿನೂ ಇರುತ್ತೆ, ಮುಖಕ್ಕೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಯೂಶ್ವಲಿ ಅದನ್ನೇ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಆರ್ಟಿಫಿಷಿಯಲ್ ಅಂದಿದ ತಕ್ಷಣ ಅದು ಆರ್ಟಿಫಿಷಿಯಲೇ. ನ್ಯಾಚುರಲ್ ಆಗಿ ನಾವು ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ನ್ಯಾಚುರಲ್ ರೆಮಿಡೀಸನ್ನೇ ಯೂಸ್ ಮಾಡಬೇಕು. ಆರ್ಟಿಫಿಷಿಯಲ್ ಆಗಂದರೆ ಅದು ಆರ್ಟಿಫಿಷಿಯಲ್ ಆಗೋಗ್ಬಿಡುತ್ತೆ. ಸೊ ನ್ಯಾಚುರಲ್ ಆಗಿದ್ದನ್ನು ನ್ಯಾಚುರಲ್ ಆಗಿರಲಿಕ್ಕೆ ಬಿಡಿ ಅಂತ ಅಷ್ಟೇ. ಈಗ ಆಯಿಲ್ ಅಂತ ಹೇಳ್ತಾ ಇದ್ರಿ, ಹೇರ್ಸ್ಗೆಲ್ಲನೂ ಕೂಡ ನೀವು ತೆಂಗಿನ ಎಣ್ಣೆನೇ ಹಚ್ಚೋದು ಅಂತಲೇ ಹೇಳಿ. ತಲೆಗೆ ಆ್ಯಕ್ಚುಲಿ ನಮ್ಮ ಅಮ್ಮ ಮಾಡಿದ ಆಯಿಲ್ ಇದೆ. ಅದರಲ್ಲಿ ಸಾಧಾರಣ ನಮ್ಮ
ಮನೆಯಲ್ಲಿ ಏನೆಲ್ಲ ಸಿಗುತ್ತೆ, ದಾಸವಾಳ ಆಗಿರ್ಬೋದು, ಗರ್ಗ, ಆಮೇಲೆ ಸಾಂಬ್ರಾಣಿ, ತುಳಸಿ, ಆಮೇಲೆ ನಮ್ಮ ಕಡೆ ಕೇಪಳ ಪುಷ್ಪ ಅಂತ ಹೇಳ್ತಾರೆ, ಅದನ್ನು ಹಾಕಿದ್ದಾರೆ. ಸೊ ಈ ಥರ ತುಂಬ ವಿಷಯಗಳನ್ನು ನನ್ನಮ್ಮ ಹಾಕಿದ್ದಾರೆ. ಸೊ ಅದರಿಂದ ಮಾಡಿದ ಎಣ್ಣೆನ ರೂಟ್ಸ್ವರೆಗೂ ಅದನ್ನು ಚೆನ್ನಾಗಿ ಮಸಾಜ್ ಮಾಡಿ ಅದನ್ನು ಹಾಕ್ಕೊಳ್ಳೋದು. ಮುಖಕ್ಕೆ ತೆಂಗಿನ ಎಣ್ಣೆ, ಅದಾದಮೇಲೆ ಕೆಲವು ಸಿರಮ್ಸನ್ನ ಯೂಸ್ ಮಾಡ್ತೀವಿ, ನಮ್ಮ ಸ್ಕಿನ್ನಿಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನು ಯೂಸ್ ಮಾಡ್ತೀವಿ, ಬಟ್ ವೆರಿ ಮಿನಿಮಲ್. ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತೀರಾ ತಲೆಗೆ, ಹೇರ್ಸ್ಗೆಲ್ಲನು? ಇವಾಗ ಮೇಕಪ್ ನಾವು ಮಾಡ್ತೀವಿ ಅಂತಂದರೆ ದಿನನಿತ್ಯ, ಇವಾಗ ಇವತ್ತಿದೆ ಶೂಟ್, ನಾಳೆ ಇದೆ ಶೂಟ್, ದಿನನಿತ್ಯ ಮೇಕಪ್ ಮಾಡ್ತೀವಿ ಅಂತಂದರೆ ನಾನು ದಿನನಿತ್ಯ ಮುಖಕ್ಕಂತೂ ಎಣ್ಣೆ ಹಾಕ್ತೀನಿ, ತಲೆಗೆ ದಿನನಿತ್ಯ ಸ್ನಾನ ಮಾಡ್ತೀನಿ. ಅಂದರೆ ಸ್ಪ್ರೇ ಎಲ್ಲ ಹಾಕಿರ್ತಾರೆ, ಸೊ ಅದೆಲ್ಲ ಹೋಗ್ಬೇಕಂದ್ರೆ ದಿನನಿತ್ಯ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡ್ತೀನಿ, ಇಲ್ಲಾಂತಂದರೆ 2 ದಿವಸಕ್ಕೊಂದ್ಸತಿ. ಯೋಗ ಮಾಡ್ತೀರಾ ಅಥವಾ ಜಿಮ್ ಮಾಡ್ತೀರಾ ಅಂತ? ಐ ಪ್ರಿಫರ್ ಯೋಗ. ನಾನು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಪ್ರಾಣಾಯಾಮ, ನಾನು ಗಾಯಕಿ ಆಗಿರೋದ್ರಿಂದ ಹಾಡೋಕ್ಕೆ ತುಂಬ ಉಸಿರು ಬೇಕು, ಆದ ಕಾರಣ ಪ್ರಾಣಾಯಾಮ ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ಆಕಾರ ಅಭ್ಯಾಸ ಮಾಡ್ತೀನಿ. ಹಾಡೋಕ್ಕೂ ಅಥವಾ ಮಾತಾಡೋಕ್ಕೂ ನಮ್ಮ ವಾಯ್ಸ್ ತುಂಬ ಕ್ಲಿಯರ್ ಆಗಿರ್ಬೇಕಂತಂದರೆ ಈ ವಾಯ್ಸ್ ಕಲ್ಚರಿಂಗ್ ಅಂತ ಹೇಳ್ತಾರೆ, ಅಥವಾ ವಾಯ್ಸ್ ಥೆರಪಿ ಅಂತ ಹೇಳ್ತಾರೆ, ವಾಯ್ಸ್ ಎಕ್ಸಸೈಸ್ ಅಂತ ಹೇಳ್ತಾರೆ, ಈ ಥರದನ್ನು ಮಾಡ್ತೀನಿ. ನಾನು ಅಷ್ಟೇ, ನನ್ನ ಸ್ಟೂಡೆಂಟ್ಸಿಗೂ ಇದನ್ನೇ ನಾನು ಹೇಳೋದು, ಬೆಳಗ್ಗೆ ಎದ್ದ ತಕ್ಷಣ ರಪ್ಪಂತ ಹಾಡೋದಕ್ಕಿಂತ, ಯಾವುದೋ ಒಂದು ಹಾಡನ್ನು ಹಾಡೋದಕ್ಕಿಂತ ಆರಾಮ್ಸೆ ಓಂಕಾರ ಹಾಡಿಕೊಂಡು ಅಥವಾ ಪ್ರಾಣಾಯಾಮದ ಜೊತೆ ಓಂಕಾರ ಹಾಡಿಕೊಂಡು ಆಕಾರ ಅಭ್ಯಾಸ ಮಾಡಿಕೊಂಡು ಈ ಥರದಿಂದ ಸ್ಟಾರ್ಟ್ ಮಾಡಿ ಸಂಗೀತವನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ. ಅದು ನಮ್ಮ ಮಾತಾಡೋಕ್ಕೂ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಎಲ್ಲಾದರೂ ಹೋಗಿ ಬೆಳಗ್ಗೆ 7 ಗಂಟೆಗೆಲ್ಲ ಹಾಡೋಕ್ಕಿದೆ ಅಂದರೆ ತುಂಬ ಸ್ವಲ್ಪ ಕಷ್ಟನೇ. ಅದ ಕಾರಣ ಈ ಅಭ್ಯಾಸಗಳನ್ನು ಮಾಡಿದರೆ ಹಾಡೋಕ್ಕೂ ಅಥವಾ ಮಾತಾಡೋಕ್ಕೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯೋಗ ಮಾಡೋದ್ರಿಂದ ಅಖಿಲ ಪಜ್ಮಣ್ಣವರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ? ಖಂಡಿತ ಚೇಂಜಸ್ ಆಗಿದೆ. ಅಂದರೆ ಪಾಸಿಟಿವಿಟಿ ಒಂದು, ಯೋಗ ಮಾಡಿದ ತಕ್ಷಣ ಅದೊಂದು ಕಾಮ್ನೆಸ್, ಕೂಲ್ ಆಗೋದು ತುಂಬ ಇರುತ್ತೆ. ಸೊ ನಮ್ಮ ಮನಸ್ಸು ತುಂಬ ಹಗುರ ಆಗುತ್ತೆ, ನಾವು ತುಂಬ ಕೂಲ್ ಆಗ್ತೀವಿ. ಮತ್ತು ಕೂತ್ಕೊಂಡು ಇವಾಗ ಆ್ಯಂಕರಿಂಗ್ ಮಾಡೋದಾದರೂ ಇಡೀ ದಿವಸ ಕೂತ್ಕೊಂಡಿರ್ತೀವಿ, ಅಂದರೆ ನಮ್ಮ ಶೋನಲ್ಲಿ ನಾವು ಗುರುಗಳು ಕೂತ್ಕೊಂಡಿರ್ತಾರೆ, ನಾನು ಕೂತ್ಕೊಂಡಿರ್ತೀನಿ. ಜಾಸ್ತಿ ಎಕ್ಸಸೈಸಸ್ ಏನೂ ಇರಲ್ಲ, ನಮ್ಮ ಕೀಲುಗಳೆಲ್ಲ ಅಲ್ಲೇ ಸ್ಟಕ್ಕಾಗಿ ಹೋಗ್ಬಿಡುತ್ತೆ. ಸೊ ಆ ಥರದಕ್ಕೆಲ್ಲ ಯೋಗ ತುಂಬ ಹೆಲ್ಪ್ಫುಲ್ ಆಗಿದೆ ನನಗೆ. ಎಲ್ಲ ವೇಸಿಂದನೂ ಯೋಗ ತುಂಬ ಹೆಲ್ಪ್ಫುಲ್ ಆಗಿದೆ. ಈಗ ನಿಮ್ಮ ಅಭಿಮಾನಿಗಳಿಗೋಸ್ಕರ ಯಾವುದಾದ್ರೂ ಒಂದು ಹಾಡನ್ನು ಹಾಡೋದಾದರೆ? ಓಕೆ, ಖಂಡಿತ. ಇದು ಸುವರ್ಣ ಸಂಕಲ್ಪದಿಂದ ಬಂದಿರೋದ್ರಿಂದ ದೇವರ ನಾಮನೇ ಹಾಡ್ತೀನಿ ನಾನು. ಯಾವುದಾದ್ರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಯಾಕಂದರೆ ಹಬ್ಬ ಬರ್ತಾ ಇದೆ, ಸೊ ಹಬ್ಬದ ದಿನ ಯಾರಾದ್ರೂ ಸ್ಟೇಟಸ್ ಇನ್ನೇನು ಹಾಕ್ಕೊಂಡ್ರೆ ವೈರಲ್ ಆಗುತ್ತಲ್ಲ, ಸೊ ಹಾಗಾಗಿ ಸರಿ, ಹಾಗಾದರೆ ಲಕ್ಷ್ಮಿಯ ಹಾಡನ್ನೇ ಹಾಡ್ತೀನಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲ್ಗಳ ಧ್ವನಿಯ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕೇಳಿದ ತಕ್ಷಣವೇ ಒಂದಷ್ಟು ಟಿಪ್ಸನ್ನು ತಿಳಿಸ್ಕೊಟ್ರಿ, ಅದ್ರ ಜೊತೆಗೆ ಹಾಡನ್ನು ಕೂಡ ಹಾಡಿದ್ರಿ. ಈಗ ಗಾಯಕಿ ಆದ್ರಿ, ಅದ್ರ ಜೊತೆಗೆ ನಿರೂಪಣೆ ಆದ್ರಿ. ಸೊ ನಾವು ಇಷ್ಟು ಮಾತ್ರ ಮಾಡಿದ್ರೆ ಆಗಲ್ಲ, ಫಿನಾನ್ಷಿಯಲ್ ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಇಂಡಿಪೆಂಡೆಂಟ್ ಆಗಿ ಅವರು ಮಹಿಳೆ ಲೈಫನ್ನು ಲೀಡ್ ಮಾಡ್ತಿದ್ದಾರೆ ಅಂದ ತಕ್ಷಣ, ಸೊ ನಿಮ್ಮ ಫಿನಾನ್ಷಿಯಲ್ ಗೋಲ್ ಸೆಟ್ ಎಲ್ಲ ಹೆಂಗೆ ಮಾಡ್ಕೊಂಡಿದ್ದೀರಾ ಅಂತ? ಇಲ್ಲ, ಆ್ಯಕ್ಚುಲಿ ಸುವರ್ಣ ಸಂಕಲ್ಪ ಅನ್ನೋದು ನನಗೆ ಒಂದು ಖುಷಿ ಅನ್ನೋದಕ್ಕಿಂತ ನನಗೆ ದೇವ್ರು ಕೊಟ್ಟ ಒಂದು ದಾರಿ ಅಂತಲೇ ಹೇಳ್ಬೋದು. ಸೊ ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡೋಕ್ಕೆ ನಮಗೆ ನಾನು ಅಪ್ಪ ಅಮ್ಮನಿಗೆ ಗ್ರೇಟ್ಫುಲ್ ಆಗಿರಬೇಕು. ಯಾಕಂದರೆ ಈ ಥರ ಮಾಡಬೇಕು, ಈ ಥರ ಮಾಡಬಾರ್ದು ಎಲ್ಲನೂ ಹೇಳ್ಕೊಟ್ಟಿದ್ದಾರೆ. ಆದ್ದರಿಂದ ಇಂಡಿಪೆಂಡೆಂಟಾಗಿ ನಾವು ಹೇಗೆ ಲೈಫ್ ಲೀಡ್ ಮಾಡಬಹುದು ಅನ್ನೋದನ್ನು ನಮ್ಮ ಅಪ್ಪ ಅಮ್ಮ ನಮ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲನೂ ಹ್ಯಾಂಡಲ್ ಮಾಡ್ತೀನಿ ಅನ್ನೋದು ತುಂಬ ಧೈರ್ಯ ಇದೆ ನನಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.